ಡಿಕೆ ಸುರೇಶ್ ಸಹೋದರಿ ಹೆಸರಲ್ಲಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಆರೋಪಿ ಐಶ್ವರ್ಯ ಗೌಡ ಕುರಿತಂತೆ ಅನೇಕ ವಿಚಾರಗಳು ಬಗ್ಗೆದಷ್ಟು ಕೂಡ ಬಯಲಾಗ್ತಾ ಇದೆ. ಐಶ್ವರ್ಯ ಅಕೌಂಟ್ನಲ್ಲಿ ವರ್ಗಾವಣೆ ಆದಂತಹ ಹಣ ಎಷ್ಟು ಗೊತ್ತಾ? ಸರಾಸರಿ ಹಣ ಎಷ್ಟು? ಯಾವ್ಯಾವ ರೀತಿಯಾಗಿ ಆಕೆ ವಂಚನೆ ಮಾಡಿದ್ದ ಚಿನ್ನವನ್ನ ಒತ್ತೆ ಇಡ್ತಾ ಇದ್ಲು, ಗೋಲ್ಡ್ ಲೋನ್ನ ಮೂಲಕ ಆಕೆ ತುಂಬಾ ಹಣವನ್ನ ಪಡ್ಕೊಳ್ತಾ ಇದ್ಲು ಅಂತ ಎಲ್ಲಿ ಪಡ್ಕೊಳ್ತಾ ಇದ್ಲು, ಒಟ್ಟು ವಂಚನೆ ಮಾಡಿದಂತಹ ಚಿನ್ನದ ಅಮೌಂಟು ಎಲ್ಲಿಂದ ಆಕೆಗೆ ಸಿಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಸ್ಟೋರಿನ ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಐಶ್ವರ್ಯ ಗೌಡ ಅಕೌಂಟ್ನಲ್ಲಿ ಕೋಟಿ ವ್ಯವಹಾರ ಆಗಿರೋದು ಗೊತ್ತಾಗಿದೆ. ಕೆಲ ವರ್ಷಗಳಲ್ಲೇ ಕೋಟಿ ವ್ಯವಹಾರ, 3 ವರ್ಷದಲ್ಲಿ ಬ್ಯಾಂಕ್ನಲ್ಲಿ 69 ಕೋಟಿ ಟ್ರಾನ್ಸಾಕ್ಷನ್ ಅನ್ನ ಈಕೆ ಮಾಡಿದ್ದಾರೆ. ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಿ ತನಿಖಾಧಿಕಾರಿನೇ ಒಂದು ಕ್ಷಣ ಶಾಕ್ ಒಳಗಾಗಿದ್ದಾರೆ. ಇಷ್ಟೊಂದು ಪ್ರಮಾಣದ ಟ್ರಾನ್ಸಾಕ್ಷನ್, ಅನ್ಯೂಶುವಲ್ ಟ್ರಾನ್ಸಾಕ್ಷನ್ ಅಂತ ಇದನ್ನು ಕರೀತಾರೆ. ಕೋಟಿ ಹಣ ವರ್ಗಾವಣೆ ಆಗಿರುವ ಅಕೌಂಟ್ ಅನ್ನ ಫ್ರೀಸ್ ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಅದು ಅನ್ಲಾಫುಲ್ ಮತ್ತು ಅನ್ಯೂಶುವಲ್. ಕೋಟಿ ಹಣ ವರ್ಗಾವಣೆ ವಿಚಾರದಲ್ಲಿ ಯಾಕೆ ಅಕೌಂಟ್ ಫ್ರೀಸ್ ಆಗುತ್ತೆ ಅನ್ನೋದಕ್ಕೆ ಇನ್ನೊಂದು ಕಾರಣ ಕೂಡ, ಇದ್ಯಾವುದಕ್ಕೂ ಕೂಡ ಆಕೆ IT ಅನ್ನು ಕಟ್ಟಿಲ್ಲ, ಟ್ಯಾಕ್ಸ್ನಲ್ಲಿ IT ತೋರಿಸಿಲ್ಲ, ಟ್ಯಾಕ್ಸ್ ಪೇ ಮಾಡಿಲ್ಲ. ಸೊ ಕದ್ದು ಮುಚ್ಚಿ ಆಕೆ ತನ್ನ ಅನ್ಯೂಶುವಲ್ ಆಕ್ಟಿವಿಟೀಸ್ಗಳನ್ನು ಫೈನಾನ್ಷಿಯಲ್ ಫ್ರಾಡ್ನ ಭಾಗವಾಗಿ ಮಾಡಿದ್ದಾಳೆ ಅನ್ನೋದು ಕೂಡ ತನಿಖಾಧಿಕಾರಿಗಳು ಕಂಡುಕೊಂಡಿದ್ದಾರೆ. ಮತ್ತು ಈ ಚಿನ್ನವನ್ನು ಅಪಾರ ಪ್ರಮಾಣದಲ್ಲಿ ಒತ್ತೆ ಇಡ್ತಾ ಇದ್ದಲ್ಲ, ಅದು ಕೂಡ ಅಷ್ಟೇ. ಮ್ಯಾಕ್ಸಿಮಮ್ ಚಿನ್ನವನ್ನು ಈ ಗೋಲ್ಡ್ ಲೋನ್ ಫೈನಾನ್ಸ್ ಕಂಪ್ನಿಗಳಲ್ಲಿ ಎಷ್ಟಿಡ್ಬೋದು ಅಂತ ಕೇಳಿದ್ರೆ 1.5 ಕೋಟಿ ಮೌಲ್ಯದಷ್ಟು. ಬಟ್ ಈಕೆ ಟ್ರಾನ್ಸಾಕ್ಷನ್ ನೋಡಿದ್ರೆ, ಈಕೆದು ಕಂಪ್ಲೀಟಾಗಿ ಹಿಸ್ಟ್ರಿನ ತೆಗೆದು ನೋಡಿದಾಗ ತನಿಖಾಧಿಕಾರಿಗಳು ಬೇರೆಯವರಿಂದ ಚಿನ್ನದ ರಿಟರ್ನ್ಸ್ ಹೆಸರಲ್ಲೇ ಆಕೆ ವಂಚನೆ ಮಾಡಿರೋದು. ಸೊ ಅಷ್ಟೊಂದು ಪ್ರಮಾಣದ ಚಿನ್ನವನ್ನು ಹೆಂಗೆ ಒತ್ತೆ ಇಡಿಸ್ಕೊಂಡ್ರು? ಒಂದು ಯಾವ ಫೈನಾನ್ಷಿಯಲ್ ಕಂಪ್ನಿ ಒತ್ತೆ ಇಡಿಸ್ಕೊಳ್ತಾ ಇತ್ತಲ್ಲ, ಅದಕ್ಕೂ ಕೂಡ ಈಗ ಸಮಸ್ಯೆ ಕಾಡಬಹುದು, ಕಾನೂನು ಸಂಕಷ್ಟ ಎದುರಾಗಬಹುದು. ಸೊ ಎಲ್ಲಿ ಆಕೆ ಚಿನ್ನವನ್ನು ಒತ್ತೆ ಇಡ್ತಾ ಇದ್ದಿದ್ದು ಅನ್ನೋದ್ರ ಡೀಟೇಲ್ಸ್ ಕೂಡ ಇದೆ ನಮ್ಮ ಹತ್ರ. ಮಣಪುರಂ ಗೋಲ್ಡ್ ಲೋನ್ನಲ್ಲಿ ಚಿನ್ನವನ್ನು ಅಡ ಇಡ್ತಾ ಇದ್ಲಂತೆ ಐಶ್ವರ್ಯ. ವಂಚನೆ ಮಾಡಿದ್ದ ಚಿನ್ನವನ್ನ ಇಲ್ಲಿ ಗೋಲ್ಡ್ ಲೋನ್ನ ಸ್ವರೂಪದಲ್ಲಿ ಆಕೆ ಪಡ್ಕೊಳ್ತಾ ಇದ್ಲು ಹಣವನ್ನು. ಚಿನ್ನಾಭರಣ ಅಡ ಇಟ್ಟು ಈಕೆ ದೊಡ್ಡ ಪ್ರಮಾಣದ ಹಣವನ್ನು ಪಡೆದಿದ್ದಾಳೆ. RR ನಗರದ ಮಣಪುರಂನಲ್ಲಿ ಅಡ ಇಟ್ಟು ಹಣವನ್ನು ಪಡೆದಿದ್ದು ಬೆಳಕಿಗೆ ಬಂದಿದೆ. RR ನಗರದ ಮಣಪುರಂ ಮ್ಯಾನೇಜರ್ಗೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ನಾವಾಗಲೇ ಹೇಳ್ತಾ ಇದ್ವಲ್ಲ, ಸೊ 1.5 ಕೋಟಿ ಅಷ್ಟೊಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ನು ದಾಟಿ ಈಕೆ ಅದರ ಚಿನ್ನ ಇಸ್ಕೊಂಡಿದ್ದು ಹೆಂಗೆ ಅನ್ನೋದು ಒಂದು ಪ್ರಶ್ನೆ. ಮತ್ತು ಚಿನ್ನ ನಿಮ್ದೇನಾ ಅನ್ನೋದಕ್ಕೆ ಅವರು ಪರ್ಚೇಸಿಂಗ್ದು ಒಂದು ಇದು ಕೇಳಬೇಕಾಗತ್ತೆ. ನಿಮ್ಮ ಹತ್ರ ಪರ್ಚೇಸ್ ಮಾಡೋ ಸಂದರ್ಭದಲ್ಲಿ ರಿಸಿಪ್ಟ್ ಅನ್ನೋದು ಒಂದಿರುತ್ತೆ. ಅದನ್ನು ನೋಡಿ ಚಿನ್ನ ನಿಮ್ಮದೇ ಅಂತ ಕನ್ಫರ್ಮ್ ಮಾಡಿಕೊಂಡು ಯೂಶಲಿ ಲೋನ್ ಕೊಡೋದು. ಇಲ್ಲಿ ರೂಲ್ಸನ್ನೆಲ್ಲ ಗಾಳಿಗೆ ತೂರೋದಕ್ಕೆ ಏನು ಫೇವರನ್ನು ಈಕೆ ಮಾಡಿದ್ಲು ಮ್ಯಾನೇಜರ್ಗೆ? ಈ ಪ್ರಶ್ನೆಗೆ ಉತ್ತರವನ್ನು ಮ್ಯಾನೇಜರ್ ಕೊಡಬೇಕಾಗತ್ತೆ. ಮತ್ತೊಂದು ಕಡೆಗೆ ಬೆಂಗಳೂರಿನ ಮತ್ತೊಬ್ಬ ಉದ್ಯಮಿಗೆ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ. ಐಶ್ವರ್ಯ ಗೌಡ ವಿರುದ್ಧ ವಂಚನೆ ಆರೋಪ ಮಾಡಿದಂತಹ ಉದ್ಯಮಿ ಸೋನು ಲಂಬಾಣಿ ಕೂಡ ಈಗ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ ಅನ್ನೋದರ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಒಟ್ಟಿನಲ್ಲಿ ಈಕೆ ಕುರಿತಂತೆ ಹಾಗೂ ಈಕೆಯ ಅವ್ಯವಹಾರದ ಕುರಿತಂತೆ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ಮತ್ತು IT ಅವರು ಯಾಕೆ ಈಕೆಯನ್ನು ರೆಡಾರ್ಗೆ ತಗೊಳ್ಳಿಲ್ಲ ಅನ್ನೋದು ಕೂಡ ಕುತೂಹಲ ಕಾರಣ ಆಗ್ತಾ ಇದೆ. ಬಿಕಾಸ್ 6 ತಿಂಗಳಲ್ಲಿ ಏನಾದರೂ ಅನ್ಯೂಶುವಲ್ ಆಕ್ಟಿವಿಟೀಸ್ ಆಯಿತು ಅಂದರೆ IT ನೋಟಿಸ್ ಬರುತ್ತೆ. ಸಡನ್ನಾಗಿ ನಿಮ್ಮ ಅಕೌಂಟಿಗೆ 1 ಕೋಟಿ ಎಲ್ಲಿಂದನೋ ಬಿತ್ತು, 2 ಕೋಟಿ ಎಲ್ಲಿಂದನೇ ಬಿತ್ತು ಅಂತಂದರೆ ಇದ್ರದ್ದು ಮೂಲ ಹೇಳಿ ನಮಗೆ, ಹೆಂಗೆ ಬಂತು, ನಿಮ್ಮ ಆದಾಯಕ್ಕೂ ನೀವು ತೋರಿಸ್ತಾ ಇರುವಂತಹ ದುಡ್ಡಿಗೂ ಸಂಬಂಧನೇ ಇಲ್ಲ ಬ್ಯಾಂಕಲ್ಲಿ ಅಂತ ಹೇಳಿ ನೋಟಿಸ್ ಕೊಡ್ತಾರೆ. ಈಕೆ 4 ವರ್ಷದಿಂದ ಹಾಗಾದರೆ ಅನ್ಯೂಶುವಲ್ ಟ್ರಾನ್ಸಾಕ್ಷನ್ ಮಾಡಿರೋದು ಗೊತ್ತಾಗಿಲ್ವಾ? ಕುತೂಹಲ ಇದೆ.